ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಷ್ಟು ಈಸಿಯಾಗಿ ಚಿಕನ್ ಸುಕ್ಕ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತಾ ಹೋಗೋಣ. ಈ ಥರ ಚಿಕನ್ ಸುಕ್ಕ ನೀವು ಯಾವಾಗೂ ತಿಂದಿರಲ್ಲ, ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಮೊದಲನೇದಾಗಿ 2 ಟೊಮಾಟೋನ ಕಟ್ ಮಾಡಿ ಇಟ್ಕೊಂಡಿವಿ, 4 ಹಸಿಮೆಣಸಿನಕಾಯಿ, 2 ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಅರ್ಧ kg ಅಷ್ಟು ನಾವು ಚಿಕನ್ ತಗೊಂಡಿದ್ದೀವಿ. ನೀವು ಎಷ್ಟು ಬೇಕೋ 1 kgನ ತೊಗೋಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಂಡು ನೀವು ಮಾಡ್ಬೋದು. ನಮಗೀಗ ಅರ್ಧ kg ಚಿಕನಿಂದ ಮಾಡ್ತಾಯಿದ್ದೀವಿ. 3 ಬೆಳ್ಳುಳ್ಳಿ, ಅರ್ಧ ಶುಂಠಿ ಹಾಕಿಬಿಟ್ಟು ಕುಟ್ಟಿದಾದ್ಮೇಲೆ ಈ ಥರ ಬರುತ್ತೆ. ಈ ಥರ ಮೇಲ್ಮೇಲೆ ಕುಟ್ಟಿ, ಜಾಸ್ತಿ ಕುಟ್ಟಕ್ಕೆ ಹೋಗಬೇಡಿ. ಅಂಗಡಿಯಲ್ಲೂ ಸಿಗುತ್ತೆ ಪಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಹಾಕಿ ಕೂಡ ಮಾಡ್ಬೋದು. ಮತ್ತು ಒಂದು ಬಾಣಲೆಯಲ್ಲಿ 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕಿ ಡೀಪಾಗಿ ಫ್ರೈ ಮಾಡಿ, ಬ್ರೌನ್ ಕಲರ್ ಬರುತ್ತೆ ಆ ಥರ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದವಲ್ಲ, ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕಬೇಕು. ಇದನ್ನು ಸಹ ಡೀಪಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ಪು. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಟಮಾಟೆ ಹಣ್ಣು ಹಾಕಿ ಕೂಡ ಈ ಥರನೇ ಫ್ರೈ ಮಾಡ್ಕೋಬೇಕು. ಮಾಡಿ ಚಿಕನ್ ಹಾಕಿ, ಏನು ಅರ್ಧ kg ತಗೊಂಡಿದ್ದೆಲ್ಲ ನಾನು, ಅರ್ಧ kg ಚಿಕನ್ ಹಾಕ್ತೀನಿ. ನೀವು ಎಷ್ಟು ತಗೊಂಡಿರ್ತೀರ ಅಷ್ಟು ಚಿಕನ್ ಹಾಕಿ. ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಏನು ಕುಟ್ಟಿ ಇಟ್ಕೊಂಡಿದ್ವಲ್ಲ ನಾವು, ಆ ಶುಂಠಿ ಬೆಳ್ಳುಳ್ಳಿ ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ತಟ್ಟೆ ಮುಚ್ಚಿ ಕೈ ಬಿಟ್ಬಿಡಿ. 2 ನಿಮಿಷವರೆಗೂ ತೆಗಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು. ಅದ್ರಗೋಸ್ಕರ 1-2 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಡಿ. ಚಿಕನ್ ಚೆನ್ನಾಗಿ ಬೆಂದಾದಮೇಲೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು 1 ಚಿಟಿಕೆ ಅರಿಶಿಣ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವ ಥರ ಮಿಕ್ಸ್ ಆಗಬೇಕಂದ್ರೆ, ನೀವು ಹಾಕಿರೋ ಮಸಾಲೆಗಳು ಎಲ್ಲ ಚಿಕನ್ನಿಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕಿ. ಇದು ಯಾಕೋಸ್ಕರ ಅಂದರೆ ಮಸಾಲೆಗಳು ಎಲ್ಲ ಚಿಕನಲ್ಲಿ ಹೋಗಿ ಬೇಯಲಿ ಅಂತ ಚೆನ್ನಾಗಿ. ಚಿಕನ್ ಬೆಂದಾದಮೇಲೆ ನೋಡಿ ಈ ಥರ ಆಗುತ್ತೆ. ಈ ಥರ ಸ್ವಲ್ಪ ಒಂದೇ ಒಂದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ತಟ್ಟೆ ಮುಚ್ಚಿ. 1 ನಿಮಿಷ ಬೇಯಕ್ಕೆ ಬಿಡ್ತೀವಲ್ಲ, ಆವಾಗ ಸ್ವಲ್ಪ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಮಸಾಲೆಗಳೆಲ್ಲ ಕೆಳಗೆ ಅಂಟ್ಕೊತಾವೆ. ಲಿಂಬೆಹಣ್ಣು ಇದ್ದರೆ ಒಂದು ಅರ್ಧ ಲಿಂಬೆಹಣ್ಣು ಸ್ವಲ್ಪ ಹಾಕಿ, ಜಾಸ್ತಿ ಹುಳಿ ಮಾಡ್ಕೋಬೇಡಿ. ನಿಮಗೆ ಎಷ್ಟು ಹುಳಿ ಬೇಕು ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಲಿಂಬೆಹಣ್ಣು ಹಾಕಿ ಈ ಥರ ತಿರ್ಸ್ಕೊಂಡು ಇನ್ನು 2 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಟು ತಟ್ಟೆನ ಮುಚ್ಚಿ ಇಟ್ಬಿಡಿ. ಆಮೇಲೆ 2 ನಿಮಿಷ ಆದಮೇಲೆ ತೆಗೀರಿ. ನೋಡಿ ಈ ಥರ ಬೆಂದಿರುತ್ತೆ. ನೋಡಿ, ಇದು ರೊಟ್ಟೆ ಮೇಲೆ, ಚಪಾತಿ ಮೇಲೆ, ಪರೋಟ ಮೇಲೆ ತಿನ್ನಕ್ಕಂತೂ ಸೂಪರಾಗಿರುತ್ತೆ. ನಾನು ಹೇಳ್ಕೊಟ್ಟಿದ್ದೀನಲ್ಲ, ಈ ಥರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫೇವ್ರೇಟ್ ಆಗಿಬಿಡುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಮಜಾ ಮಾಡಿ. ಧನ್ಯವಾದಗಳು.